ಮರಳಿ ಬಾಮನವೇ ನೆಮ್ಮದಿಯ ತೀರಕ್ಕೆ ಭವದ ಬವಣೆಯ ಬಿಟ್ಟು ಬೆಳಕಿನ ದಾರಿಗೆ ಮರಳಿ ಬಾ ಮರಳಿ ಬಾ ಮರಳಿ ಬಾ ಮರಳಿ ಬಾ ಮನವೇ ನೆಮ್ಮದಿಯ ತೀರಕ್ಕೆ ಭವದ ಬವಣೆಯ ಬಿಟ್ಟು ಬೆಳಕಿನ ದಾರಿಗೆ ತುಂಗೆಯ ಅಲೆಯಂತೆ ಗಿಳಿಯಾಗಲಿ ಚಿತ್ತ ಗಾಳಿಯ ಪಿಸು ಮಾತು ಅಳಿಸಲಿ ಭಯದತ್ತ ನಾಳೆಯ ಚಿಂತೆಯು ನಮಗೇಕೆ ಇನ್ನು ಇರುವ ಈ ಕ್ಷಣವೇ ಆನಂದದ ಹೊನ್ನು ಮರಳಿ ಬಾ ಮನವೇ ನೆಮ್ಮದಿಯ ತೀರಕ್ಕೆ ಭವದ ಬವಣೆಯ ಬಿಟ್ಟು ಬೆಳಕಿನ ದಾರಿಗೆ ಕಣ್ಣು ಮುಚ್ಚಿ ನೋಡು ಒಳಗಿದೆ ಕೈಲಾಸ ಹಕ್ಕಿಯ ಇಂಚರವೇ ಹರಿಯ ಉಲ್ಲಾಸ ದೇಶದ ಕತ್ತಲೆಗೆ ದೀಪವ ಹಚ್ಚು ಪ್ರೀತಿಯ ರಾಗದಿ ಎಲ್ಲರ ಮೆಚ್ಚು ಭಾಗ್ಯದ ಬಾಗಿಲು ತೆರೆಯುವ ಸಮಯ ಸೋಲು ಗೆಲುವೆಲ್ಲವೂ ದೈವದ ಭಯ ನಾದ ಬ್ರಹ್ಮನ ಸ್ವರದಿ ಲೀನವಾಗು ನೀನು
ಪ್ರೀತಿಯ ಸಾಗರದಿ ಇನ್ನೇನು ಬೇಕು, ಇನ್ನೇನು ಬೇಕು. ಎಲ್ಲರಿಗೂ ಮುಂಜಾನೆ ಶುಭವಂದನೆ ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯವರನ್ನ, ಬವರ್ಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮಣಿ ಶರಣರನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಬೆನ್ನುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಬೇಕು. ಈಗ ಈ ರೀತಿ ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಂಡಿರ್ಬೇಕು. ಅ ಓಮ 3 ಸಲ ಓಂಕಾರವನ್ನು ಮೂಲಾಧಾರ ಚಕ್ರದಿಂದ ಸಹಸ್ರಾಧಾರ ಚಕ್ರದೊಳಗೆ ಓಂಕಾರವನ್ನು ಮಾಡೋದ್ರಿಂದ ನಮ್ಮ ಎಲ್ಲ ಈ 8 ಚಕ್ರಗಳು ಭೇದನೆಯನ್ನು ಮಾಡ್ತಾ ಆಕ್ಟಿವ್ ಆಗ್ತಾವೆ. ಅದಕ್ಕೆ ಓಂಕಾರವನ್ನು ನಾವು ಅದನ್ನು ನಾದದೊಂದಿಗೆ ಓಂಕಾರವನ್ನು ಮಾಡಬೇಕು, ಗಚ್ಚಿ ಇರಬಾರ್ದು. ಆ ರೀತಿ ಓಂಕಾರ ಮಾಡೋದ್ರಿಂದ ನಮ್ಮ ಎಲ್ಲ ಅಷ್ಟಾವರಣಗಳ ಅರುವಂಥ ನಮ್ಮ ಚಕ್ರಗಳೆಲ್ಲ ಭೇದನೆ ಆಗ್ತಾವೆ, ಆಕ್ಟಿವ್ ಆಗ್ತಾವೆ. ಉಸಿರನ್ನು ತೆಗೆದುಕೊಳ್ಳಿ. ಓ ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮೋಕ್ಷಯಮಾಮೃತಾತ್. ಓಂ ಸಹನಾವವತು ಸಹನೌ ಭುನಕ್ತು ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ 2 ಕೈಗಳನ್ನು ಮೇಲ್ಗಡೆ ತೆಗೆದು ಕೈಗಳಿಂದ ಜೋರಾಗಿ ಕೈಗಳನ್ನು ಉಜ್ಜಿ ಈ ಉಜ್ಜಿದ ಬಿಸಿ ಗಾಳಿಯನ್ನ ನಿಧಾನವಾಗಿ ಕಣ್ಮೆಗೆ ಆಡಿಸಬೇಕು. ನಿಧಾನವಾಗಿ ಆಡಿಸಬೇಕು. ಈಗ ಈ ಯೋಗಾಸನಗಳನ್ನು ಮಾಡಬೇಕಾದರೆ ನಾವು ಮೊದಲು ಶರೀರವನ್ನು ಸಡಿಲಿಸಬೇಕು. ನಮ್ಮ ಅವಯವಗಳನ್ನೆಲ್ಲ ಸಡಿಲಿಸೋದ್ರಿಂದ ಆಸನ ಮಾಡಲಿಕ್ಕೆ ಈಸಿ ಆಗ್ತಾವೆ ಮತ್ತು ಇಡೀ ಶರೀರ ನಮ್ಮದು ರೆಸ್ಟ್ ತೊಗೊಂಡಿರ್ತೈತಿ. ಅದಕ್ಕೆ ನಾವೇನು ಮಾಡಬೇಕು, ಯೋಗ ಅದಕ್ಕೆ ಮೊದಲು ಮಾಡೋಣ. ನಿಮ್ಮ ಶಕ್ತಿ ಅನುಸಾರ ಮಾಡೋದು. ನಿಧಾನವಾಗಿ ಮಾಡೋದು, ಖುಷಿ ಖುಷಿಯಾಗಿ ಮಾಡೋದು, ಆನಂದವಾಗಿ ಮಾಡೋದು, ಇಷ್ಟಪಟ್ಟು ಮಾಡೋದು, ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡೋದು.
ಯೋಗದಿಂದ ನಮಗ ಲಾಭ ಸಿಗದಕ್ಕೆ ಸಂಕಲ್ಪ ಮಾಡ್ಕೋಬೇಕು. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ನೋಡುವ ಕೈತಾಕಿ ನಿಧಾನವಾಗಿ ಮಾಡೋದು. ಗುರುದೇವನ ನೆನೆಯುವ, ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರಭಾಗಿ ನಮಿಸುವ, ಆಗು ಮಾಡಿದ್ದು ಶಿರಭಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾರಣವಿಲ್ಲುವುದರಿಂದ, ಕಾರಣವಿಲ್ಲುವುದರಿಂದ ಪೂಜೆಯ ವೇಳೆ ಮೀರಿ ಹೋಯಿತೆ, ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಈ ರೀತಿ ಮಾಡ್ತಾ ಇರ್ಬೇಕು. ಯಾರಿಗೆ ಬರ್ತದ ಅವರು ನಿಧಾನವಾಗಿ ಏನ್ ಮಾಡಬೇಕು, ಅದನ್ನ ಕೈಗೊಂಡು ಈ ರೀತಿ ಮಾಡ್ಬೋದು. ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಕದ ಕೂಡುವ, ಆಸನ ಹಾಕುವ ನಾವು ಅಲುಕದ ಕೂಡುವ, ಅಘಹರನ ಅಂಗೈಲಿಟ್ಟು ಅತ್ತಿಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅತ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಏನ್ ಮಾಡೋದ್ರಿಂದ ಬಜ್ಜು, ಏಕವು, ಮೊಣಕಾಲು ನೋವುಗಳು, ನಡದ ನೋವುಗಳು, ಕೀಲು ನೋವುಗಳು ಎಲ್ಲ ನಿವಾರಣೆ ಆಗ್ತಾವ. ಮತ್ತು ವೆಟ್ ಕಡಿಮೆ ಆಗ್ತದೆ, ಪಟ್ಟಿ ಕಡಿಮೆ ಆಗ್ತದೆ. ಡೈಲಿ ಮಾಡಬೇಕು, ಒಂದ್ ದಿವ್ಸ ಮಾಡಿಬಿಡುವಂಥದ್ದಲ್ಲ. ಈಗ ಬಸವ ಒಬ್ಬ ಅಲ್ಲಮ ಪ್ರಭುವ, ಬಸವ ಒಬ್ಬ ಅಲ್ಲಮ ಪ್ರಭುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ. ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶಿವಯೋಗದಿ ಕೈ ನೀಡಿ ಎನ್ನುವ, ಶಿವಯೋಗದಿ ಕೈ ನೀಡಿ ಎನ್ನುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಈಗೇನು ಸ್ವಲ್ಪ
ಈ ರೀತಿ ಕೈಗಳನ್ನ ಬಾಯಿಗಳನ್ನು ಮುಚ್ಚಿ ಮೂಗಿನಿಂದ ಉಸಿರಾಡಬೇಕು. ಈಗ ನಿಧಾನವಾಗಿ ಈ ರೀತಿ ಕಾಲುಗಳನ್ನ ಮೊಣಕಾಲುಗಳನ್ನ ಸಡಿಲಿಸಬೇಕು. ಇವು ಮಾಡೋದ್ರಿಂದ ಕೀಲುಗಳ ನೋವು ನಿವಾರಣೆ ಆಗ್ತದೆ. ಈಗ ಪಾದ ಹಸ್ತಾಸನಗಳನ್ನು ಮಾಡೋಣ. ಸ್ವಲ್ಪ ಮ್ಯೂಸಿಕನ್ನು ಹಸ್ತಾ ಮಾಡೋದ್ರಿಂದ ಸ್ಲೋ ಆಗಿ ಹಚ್ಚೋಣ. ಮ್ಯೂಸಿಕದಿಂದ ಮಾಡೋದ್ರಿಂದ ಮತ್ತಷ್ಟು ಖುಷಿಯಾಗಿರ್ತದೆ. ಎರಡೂ ಕಾಲುಗಳು ಕೂಡಿರಬೇಕು. ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಈ ರೀತಿ ಕೈಗಳು ಇರಬೇಕು. ಈ ರೀತಿ ಕೈಗಳು ಭೂಮಿಗೆ ಸಮಾಂತರವಾಗಿರಬೇಕು. ಡೋ ಅಂದಾಗ ಎಷ್ಟು ಸಾಧ್ಯಕ್ಕೆ ಅಷ್ಟು ಕೈಗಳು ಮೇಲ್ಗಡೆ ಎತ್ತಬೇಕು. ಈ ರೀತಿ ಕೈಗಳು ಎತ್ತಬೇಕು. ಈ ಎತ್ತಿದ ಕೈಗಳನ್ನ ನಿಧಾನವಾಗಿ ಕೈಗಳನ್ನು ಕೆಳಗಡೆ ಮಾಡ್ತಾ ಬರಬೇಕು. ಪಾದದ ಹತ್ತಿರ ತರಬೇಕು. ಕಾಲುಗಳನ್ನು ಬಗ್ಗಿಸಬೇಕು. ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ಹಣೆಯನ್ನು ಮೊಣಕಾಲು ಹೆಚ್ಚಕ್ಕೆ ಪ್ರಯತ್ನ ಮಾಡಬೇಕು. ನಿಧಾನವಾಗಿ ಮಾಡಬೇಕು. ಎಷ್ಟು ಸಾಧ್ಯಕ್ಕಷ್ಟು ನಿಮ್ಮ ಶಕ್ತಿ ಅನುಸಾರ ಮಾಡಿ. ಇಷ್ಟ ಮಾಡಬೇಕಂತಿಲ್ಲ. ನಿಧಾನವಾಗಿ ಮಾಡ್ತಾ ಮಾಡ್ತಾ ಮುಂದೆ ಚೆನ್ನಾಗಿ ಬರ್ತದೆ. ಪ್ರಯತ್ನ ಮಾಡಬೇಕು. ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡೂ ಕಾಲುಗಳು ಕೂಡಿರಲಿ. ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಇವು ಕಾಲುಗಳು ನೇರವಾಗಿರ್ಬೇಕು, ಮಡಚಬಾರದು. ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು. ಮತ್ತು ಆಸನಗಳನ್ನ ನಿಧಾನವಾಗಿ ಕಲಿಬೇಕು. ನಿಮಗೆ ಏನಾದರೂ ತೊಂದರೆಗಳಿದ್ದರೆ ಯಾವ ಆಸನ ಮಾಡಬಾರದು, ಕೆಲವೊಂದು ನೋವುಗಳಿಗೆ ಆ ವಿರುದ್ಧ ಆಸನಗಳು ಮಾಡೋದ್ರಿಂದ ನಮಗೇನಾಗ್ತದೆ, ಮತ್ತಷ್ಟು ನೋವುಗಳು ಆಗ್ತಾವೆ. ಅದಕ್ಕೆ ನಮ್ಮ ಆಸನದ ಬಗ್ಗೆ ಮಾಹಿತಿ ಗುರ್ತಿರ್ಬೇಕು. ಯಾವ ಆಸನ ಮಾಡಿದ್ರೆ ಯಾವ ಆಸನ ಮಾಡಬಾರ್ದು, ಯಾವ ತೊಂದರೆಗಳಿರೋದ್ರೆ ಆ ಆಸನಗಳನ್ನು ಮಾಡಬಾರ್ದು, ನಮಗೆ ಅದ್ರ ಬಗ್ಗೆ ಅರಿವು ಇರಬೇಕು, ಜ್ಞಾನ ಇರಬೇಕು. ನಾವು ಏನಾದರೂ ಮತ್ತೆ ಯಾವ ನೋವುಗಳಿದ್ವು ಅಂದ್ರೆ ಆ ಆಸನ ಮಾಡೋದ್ರಿಂದ ವಿರುದ್ಧ ಆಗ್ತಾವೆ, ಮತ್ತಷ್ಟು ತೊಂದರೆಗಳಾಗ್ತಾವೆ, ನರ್ವ್ಗಳು ಡ್ಯಾಮೇಜ್ ಆಗ್ತಾವೆ, ಕೀಲುಗಳು ಮತ್ತಷ್ಟು ತೊಂದರೆಗಳಾಗ್ತಾವೆ. ಅದಕ್ಕೆ ಏನು ಮಾಡಬೇಕು, ನಮ್ಮನ್ನು ತಿಳ್ಕೊಂಡು ನಾವು ಆಸನಗಳನ್ನು ಗುರುವಿನ ಮೂಲಕ ಮಾಡಬೇಕು. ಈಗ ನಿಧಾನವಾಗಿ ಈ ರೀತಿ ನೋಡಿ ಕಾಲುಗಳು ನೇರವಾಗಿರಬೇಕು. ಎಷ್ಟು ಸಾಧ್ಯಕತೆ ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು.
ರೀತಿಯಾಗಿ ಮಾಡ್ತಾ ಇರೋದು. ಈಗ ಪಾರ್ಶ್ವಕೋನಾಸನ ಮಾಡೋಣ. ನಮ್ಮ ಬಿ ಕೆ ಅಯ್ಯಂಗಾರ್ ಅವರು ಈ ಆಸನ ಭಾಳ ಚೆನ್ನಾಗಿ ಮಾಡ್ತಾ ಇದ್ದರು. ಅದನ್ನೇ ಈಗ ಎಡಗಾಲನ್ನ ಈ ರೀತಿ ತಿರುಗಿಸ್ಬೇಕು. ಬಲಗಾಲ ಹೀಗಿರ್ಬೇಕು, ಎಡಗಾಲ ಹೀಗಿರ್ಬೇಕು. ಈ ರೀತಿ ಕೈಗಳನ್ನ ನೋಡಿ, ಈ ಬಲಗಾಲನ್ನ ಎಷ್ಟು ಸಾಧ್ಯ ಆಗುತ್ತೆ ಅಗಲ ಮಾಡಬೇಕು. ಈ ರೀತಿ ನಿಲ್ಲಬೇಕು. ಈ ರೀತಿ ಕೈಗಳನ್ನ ಇಲ್ಲಿ ಹಚ್ಬೋದು, ಈ ಕಡೆನೂ ಮಾಡಬಹುದು. ನಿಮಗೆ ಯಾವ ಈ ರೀತಿ ಕೈಗಳು ಮುಂದ್ಗಡೆ ಇರಬೇಕು. ನಮ್ಮ ದೃಷ್ಟಿ ಕೈಗಡೆ ಇರಬೇಕು. ಮತ್ತು ಈ ರೀತಿ ಮೇಲ್ಗಡೆ ಎತ್ತಬೇಕು. ನೋಡಿ, ಇದನ್ನು ಮಾಡೋದ್ರಿಂದ ಎದೆಯ ಭಾಗ ಅಗಲಕ್ಕತಿ. ನಮ್ಮಲ್ಲಿ ಕೈಕಾಲುಗಳಿರುವುದು ಪಡಸ್ತನ ನಿವಾರಣೆ ಆಗ್ತದೆ, ಬೆನ್ನಿನ ನೋವು ನಿವಾರಣೆ ಆಗ್ತದೆ, ವೇಟ್ ಕಡಿಮೆ ಆಕತಿ, ಬಜ್ಜು ಕಡಿಮೆ ಆಕತಿ, ಹೊಟ್ಟೆ ಕಡಿಮೆ ಆಕತಿ, ಚೆನ್ನಾಗಿ ಬ್ಯಾಲೆನ್ಸ್ ಇರ್ತದೆ. ನೋಡಿ, ಇಷ್ಟು ಬರೀ ಒಂದು ಆಸನ ಮಾಡೋದ್ರಿಂದ ಇಷ್ಟು ಲಾಭಗಳದ. ಅದನ್ನೇ ಈ ರೀತಿ ಮಾಡಬೇಕು. ಇನ್ನು ಬಲಗಾಲನ್ನು ತಿರುಗಿಸ್ಬೇಕು. ಈ ರೀತಿ ಕಾಲು ಎಡಗಾಲ ಅಗಲ ಇರಬೇಕು. ಇದು 90 ಡಿಗ್ರಿ ಇರಬೇಕು. ನೋಡಿ, ಕಾಲು ಈ ರೀತಿ ಕೈಗಳು ಇರಬೇಕು, ಸಮಾಂತರವಾಗಿರಬೇಕು. ಸಾಧ್ಯಕ್ಕೆ ಕೈಗಳು ಮೇಲ್ಗಡೆ ಇರಬೇಕು, ನಮ್ಮದಷ್ಟೇ ಕೈಗಳೆದಿರಬೇಕು. ಅದನ್ನೇ ಈ ರೀತಿ ಮಾಡೋದು. ಪರ್ವತಾಸನ ಅಂತಾರೆ ಅದಕ್ಕೆ. ಮಾಡ್ಬೇಕು. ಇದನ್ನೇ ಏನ್ ಮಾಡಬೇಕು, ಎಡಗೈಯನ್ನ ಊರಬೇಕು ನೆಲಗಡೆ. ಬಲಗಾಲು ಮತ್ತು ಬಲಗೈಯ ಎರಡು ಮೇಲ್ಗಡೆ ಇರಬೇಕು. ಎಡಗೈಯನ್ನ ನಿಧಾನವಾಗಿ ಏನ್ ಮಾಡಬೇಕು, ಕೈಗಳನ್ನು ಊರಬೇಕು. ನಿಧಾನವಾಗಿ ಮಾಡಬೇಕು. ಈ ರೀತಿ ಜಂಪ್ ಮಾಡಬೇಕು. ನಿಧಾನವಾಗಿ ಕೈಗಳನ್ನು ಸರಿಸ್ತಾ ಬರಬೇಕು. ನಮ್ಮ ಬ್ಯಾಲೆನ್ಸ್ ಸಿಕ್ಕ ನಂತರ ಮೇಲ್ಗಡೆ ನೋಡಬೇಕು. ಈ ರೀತಿ ತ್ರಿಕೋನಾಸನಕ್ಕೆ ಪಾರ್ಶ್ವಕೋನಾಸನದಲ್ಲಿ ಎರಡನೇ ಪ್ರಕಾರ. ಈಗ ತಾಡಾಸನ ಮಾಡೋಣ. ಎರಡೂ ಕೈಗಳು ಇರ್ತಿರ್ಲಿ. ಈ ರೀತಿ ಕೈಗಳನ್ನ ಲಾಕ್ ಮಾಡಬೇಕು. ಮೇಲ್ಮುಖ ಮಾಡಿ ನಿಧಾನವಾಗಿ ಮೇಲ್ಗಡೆ ಎತ್ತಬೇಕು. ಇದನ್ನು ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಭಾಳ ಲಾಭ. ಯಾಕಂದ್ರೆ ಯಾರಿಗೆ ಮೆದುಳಿನ ಸ್ಟ್ರೋಕ್ ಹೊಡಿತಿರ್ತದೆ ನೋಡ್ರಿ, ಮೆದುಳಿಗೆ ಸ್ಟ್ರೋಕ್ ಹೊಡಿತಿರ್ತದೆ, ಅದು ಇದನ್ನು ಡೈಲಿ ಮಾಡ್ತಾ ಇದ್ರೆ ಅವರಿಗೆ ಮೆದುಳಿನ ಸ್ಟ್ರೋಕ್ ಹೊಡಿದಿಲ್ಲ. ಮಕ್ಕಳು, ವಿದ್ಯಾರ್ಥಿಗಳು ಗಿಡ್ಡದವ್ರು ಹೈಟ್ ಆಗ್ತಾರೆ, ಮೆಮೊರಿ ಪವರ್ ಜಾಸ್ತಿ ಆಗ್ತದ ಮತ್ತು ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದ, ಶಿಟ್ಟು ಕಡಿಮೆ ಆಗ್ತದ. ನೋಡಿ, ಇಷ್ಟೆಲ್ಲ ಒಂದು ಸಾದಾ ಆಸನ, ತಾಡಾಸನ, ಇಷ್ಟೆಲ್ಲ ಲಾಭಗಳದ. ಆದರೆ ಇದನ್ನ ದಿನಾಲು ಮಾಡಬೇಕು, ಒಂದು ದಿವಸ ಮಾಡಿದ್ರಲ್ಲ. ನಮ್ಮ ದೃಷ್ಟಿ ಎದುರುಗಿರ್ಬೇಕು. ಕೈಗಳು ಎರಡು ಕಿವಿ ತಾಗಬೇಕು. ಆದರೆ ನಿಧಾನವಾಗಿ ನಾವು ಆಸನಗಳನ್ನ ಶಿಸ್ತುಬದ್ಧವಾಗಿ ಚೆನ್ನಾಗಿ ಕಲಿಬೇಕು. ಅವನು ಕಾಟಾಚಾರ ಕಲಿಯುವಾಗ ಸಿಸ್ಟಮೆಟಿಕ್ ಕಲಿಬೇಕು. ಆಸನ ಆ ಸ್ಥಿತಿಯಲ್ಲಿ ಹೆಚ್ಚೆಚ್ಚಿಗೆ ನಿಲ್ಲಬೇಕು.
ಸುಮ್ಮನೆ ಒಂದು ಆಸನ ಮಾಡಿ ಬಿಟ್ಟರೆ ನಡೆದಿಲ್ಲ. ಹೆಚ್ಚೆಚ್ಚಿಗೆ ಆ ಸ್ಥಿತಿಯಲ್ಲಿ ನಿಲ್ಲುವುದರಿಂದ ಹೆಚ್ಚು ನಮ್ಮ ಲಾಭ ಸಿಗ್ತೈತೆ. ಲಾಭನೇ ಹೆಚ್ಚಿಗೆ ಪಡ್ಕೋಬೇಕಾದ್ರೆ ಆ ಸ್ಥಿತಿಯಲ್ಲಿ ಹೆಚ್ಚು ನಿಲ್ಲ ಪ್ರಯತ್ನ ಮಾಡೋದು. ಈಗ ಏನು ಮಾಡೋಣ, ವೃಕ್ಷಾಸನ ಮಾಡೋಣ. ನಿಧಾನವಾಗಿ ಮಾಡಬೇಕು ವೃಕ್ಷಾಸನ. ರೂಢಿ ಇಲ್ಲದವ್ರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಅವರು ಗಾಡಿಗೆ ಹೆಚ್ಚಿ ಮಂತ್ ಮಾಡಿದರೆ ಒಳ್ಳೆಯದು. ಈ ರೀತಿ ಬ್ಯಾಲೆನ್ಸನ್ನು ತಗೋಬೇಕು. ನಿಧಾನವಾಗಿ ಕಾಲುಗಳನ್ನು ಎತ್ತಬೇಕು. ಮೊದಲ ಈ ರೀತಿ ಬ್ಯಾಲೆನ್ಸನ್ನು ಪಡ್ಕೋಬೇಕು. ನಿಧಾನವಾಗಿ ಕೈಗಳನ್ನು ಎತ್ತಬೇಕು. ಮನಸ್ಸನ್ನು ಏಕಾಗ್ರತೆಗೊಳಿಸ್ಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಈಗ ಎಡಗಾಲಲ್ಲಿ ಬಲ ತೊಡೆ ಮೇಲೆ ಮಾಡಬೇಕು. ಸಾಧ್ಯ ಆದಷ್ಟು ಮನಸ್ಸನ್ನ ನಮ್ಮ ಕಂಟ್ರೋಲ್ ಇರಬೇಕು. ಮನಸ್ಸು ಯಾರಿಗೆ ಕಂಟ್ರೋಲ್ದಲ್ಲಿ ಇರ್ತೈತಿ ಬೇಕಾದಷ್ಟು ಆಸನಗಳನ್ನು ಮಾಡಬಹುದು. ನೀವು ಆ ಸ್ಥಿತಿಯಲ್ಲಿ ಹೆಚ್ಚೆಚ್ಚಿಗೆ ನಿಲ್ಲಬಹುದು. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ 12 ಸೂರ್ಯ ನಮಸ್ಕಾರದ ಹೆಸರುಗಳನ್ನು ಹೇಳ್ತಾ ಮಂತ್ರದೊಂದಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಸೂರ್ಯ ನಮಸ್ಕಾರ. ಶ್ರೀರಾಮ ಸೂರ್ಯ ನಮಸ್ಕಾರವನ್ನು ಮಾಡಿ ಯುದ್ಧಕ್ಕೆ ಅಥವಾ ತನ್ನ ಕಾಯಕಕ್ಕೆ ಕ್ರಮ ಮಾಡ್ತಾ ಇದ್ದ. ಅದಕ್ಕೆ ನಾವೆಲ್ಲ ಏನು ಮಾಡಬೇಕು, ಸೂರ್ಯ ನಮಸ್ಕಾರವನ್ನು ದಿನಾಲು ಮಾಡ್ತಾ ಇರ್ಬೇಕು. ಕನಿಷ್ಠ ಒಂದು 11 ಸಲ ಮಾಡಬೇಕು. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರೆ ಸೂರ್ಯನಾರಾಯ ನಮಃ. ವಿಶ್ರಾಮ. ಈಗ ಸೂರ್ಯ ನಮಸ್ಕಾರದ ಒಂದು ಆಸನಗಳ ಹೆಸರುಗಳನ್ನು ಹೇಳ್ತಾ ಇನ್ನೊಂದ್ಸಲ ಮಾಡೋಣ. ಬನ್ನಿ. ಪ್ರಣಾಮಾಸನ, ಊರ್ಧ್ವಸ್ಥಾಸನ, ಪಾದಸ್ಥಾಸನ,
ದಕ್ಷಿಣಾಸ್ವ ಸಂಚಾಲನಾಸನ. ಪರ್ವತಾಸನ ಅಂದ್ರೆ ಎರಡು ಹಿಂಬಡಿಗಳು ನೆಲಕ್ಕೆ ತಾಗಿರ್ಬೇಕು, ನಮ್ಮ ದೃಷ್ಟಿ ನಾವೇ ಕಡೆ ಇರ್ಬೇಕು. ಅಷ್ಟಾಂಗ ನಮನಾಸನ ಅಂದ್ರೆ 8 ಅವಯಗಳು ನೆಲಕ್ಕೆ ತಾಗಿರ್ಬೇಕು. ಗದ್ದ, ಎದೆ, 2 ಕಾಲುಗಳು, ಮೊಣಕಾಲುಗಳು, ಕೈಗಳು ತಾಗಿರ್ಬೇಕು. ಭುಜಂಗಾಸನ ಈ ರೀತಿ ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. 2 ಕಾಲುಗಳು ಕೂಡಿರ್ಬೇಕು, ಈ ರೀತಿ ಇರಬೇಕು. ಮತ್ತೆ ಪರ್ವತಾಸನ. ಆಮೇಲೆ ವಾಮಸ್ವ ಸಂಚಾಲನಾಸನ. ಈ ಎಡಗಾಲ ಮಧ್ಯದಲ್ಲಿ ಬಂದಿರಬೇಕು, 2 ಕೈಗಳು ಈ ರೀತಿ ಇರಬೇಕು. ಪಾದಸ್ಥಾಸನ, ಊರ್ಧ್ವಸ್ಥಾಸನ, ಪ್ರಣಾಮಾಸನ, ವಿಶ್ರಾಮ. ಸ್ವಲ್ಪ ಕಾಲಗಳನ್ನು ಅರಿಯಿಸಿ ಸ್ವಲ್ಪ ಕಾಲಗಳನ್ನು ಈ ರೀತಿ ರೊಟೇಟ್ ಮಾಡಿ, ಈ ರೀತಿ ರೊಟೇಟ್ ಮಾಡಬೇಕು. ಸುಮಾರು ಒಂದು 20-25 ಸಲ ಈ ರೊಟೇಟ್ ಮಾಡ್ಬೇಕು. ಇದನ್ನು ಮಾಡೋದ್ರಿಂದ ಮೊಣಕಾಲದ ನೋವುಗಳು, ಇವೆಲ್ಲ ನೋವುಗಳು ನಿವಾರಣೆ ಆಗ್ತದೆ. ಆಮೇಲೆ ಪಾದಗಳನ್ನು ಹಿಂದೆ ಮುಂದೆ ಮಾಡಬೇಕು. ನೋಡಿಷ್ಟು ಮಾಡೋದ್ರಿಂದ ಎಲ್ಲ ಕೀಲು ನೋವುಗಳು, ಮೊಣಕಾಲಿನ ಬೆಳ್ಳಿನ ನೋವು, ನೋವುಗಳಿದ್ದರೆ ಅವೆಲ್ಲ ಸಡಿಲಿಸಿ ಆಗ್ತಾವೆ. ಸಡಿಲ ಆಗೋದ್ರಿಂದ ಅವಕ್ಕೆ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಮ್ಲಜನಕ ಸಿಗೋದ್ರಿಂದ ಅವೆಲ್ಲ ಆಕ್ಟಿವ್ ಆಗಿರ್ತಾವೆ. ಈಗ ಬಟರ್ಫ್ಲೈ, ಇದನ್ನು ಮಾಡೋದ್ರಿಂದ ನೋಡ್ರಿ ನಮ್ಮ ನಡ ಸಣ್ಣಕತಿ, ಹೊಟ್ಟೆ ಕರಗ್ತದೆ, ಹೊಟ್ಟೆ ಕರಗ್ತದೆ. ಭಾಳಷ್ಟು ಹೊಟ್ಟೆಯನ್ನು ಯಾರು ಹೆಚ್ಚಿಗೆ ಮಾಡ್ಕೋತೀರಿ ಅವರಿಗೆ ಭಾಳಷ್ಟು ತೊಂದರೆಗಳು ಬರ್ತಾವೆ. ಅವರಿಗೆ ಕ್ಯಾನ್ಸರ್ ಬರ್ತದೆ, ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಆಗ್ತಾವು, ಹೇಳಕ್ಕೆ ಬರೋದಿಲ್ಲ, ಕುಂಡ್ರಾಕ್ ಬರೋದಿಲ್ಲ. ವಯಸ್ಸಾಗಂತೆ ಈಗಲ್ಲ, ವಯಸ್ಸಾತಂದ್ರೆ ಒಂದು 60-70 ವಯಸ್ಸಾತಂದ್ರೆ ಮತ್ತು ಅವ್ರು ಎಬ್ಬಿಸ್ಕೊಂಡ್ರಿಸ್ಬೇಕಾಕತಿ. ಅದಕ್ಕೆ ನಮ್ಮ ಏನು ಮಾಡಬೇಕು, ನಮ್ಮ ಶರೀರವನ್ನು ಚೆನ್ನಾಗಿ ಇಟ್ಕೋಬೇಕು. ನಾವು ಚೆನ್ನಾಗಿ ಇಟ್ಕೋಬೇಕಂತಂದ್ರೆ ಯೋಗ ಮಾಡಬೇಕು. ಈಗ ವಕ್ರಾಸನ ಮಾಡೋಣ. ಈ ರೀತಿ ಕೈಗಳನ್ನ ಎತ್ತಿ ನಮ್ಮ ಎಡಗೈಯಿಂದ ಎಡಗಾಲಿನ ಮೊಣಕಾಲ ನೀ ಜಾಯಿಂಟ್ ಇಲ್ಲಿ ಹಿಡ್ಕೋಬೇಕು. ನಮ್ಮ ಕುತ್ತಿಗೆಯನ್ನು ಬಲಗಡೆ ತಿರುಗಬೇಕು, ಬಲಗೈ ನೆಲಕ್ಕೆ ಊರಿರ್ಬೇಕು. ಡೋ ರಿವರ್ಸ್, ಇದು ವಕ್ರಾಸನ. ಈ ವಕ್ರಾಸನ ಮಾಡುವಂದ್ರೆ ಇದು ಅರ್ಧ ಮಚ್ಚೇಂದ್ರಾಸನ. ಇದನ್ನ ಮಚ್ಚೇಂದ್ರ ಋಷಿಗಳ ಹೆಸರಿಟ್ಟಾರ. ಅವರು ಮಚ್ಚೇಂದ್ರನಾಥ್ ಋಷಿಗಳು ಬಹಳಷ್ಟು ಅವರು ಈ ಕಠಿಣ ಆಸನಗಳನ್ನು ಮಾಡ್ತಿದ್ರು. ಯಾಕಂದ್ರೆ ಇದು ನಾವು ಮಾಡೋದು ಅರ್ಧ ಮಚ್ಚೇಂದ್ರಾಸನ. ಪೂರ್ಣ ಚಂದ್ರಾಸನ ಬಹಳಷ್ಟು ಕಠಿಣ. ಅದು ನಮ್ಮ ಸಮಯ ಬಂದಾಗ ನಿಮಗೆಲ್ಲ ಕಲಿಸ್ತಿರ್ತೈತೆ ಈ ರೀತಿ. ಈ ರೀತಿ ಮಾಡ್ತಾ ಇರಬೇಕು. ಈಗ ತಗೋಬೇಕು.
ವಜ್ರಾಸನ ಸ್ಥಿತಿಗೆ ಬನ್ನಿ. ಈಗ ಮಂಡೂಕಾಸನ ಮಾಡೋಣ. ಯಾರಿಗೆ ಸಕ್ಕರೆ ಕಾಯಿಲೆ, ಶುಗರು, BP, ಅಸ್ತಮಾ, ದಮ್ಮು, ಕೆಮ್ಮು, ಅಲರ್ಜಿಕ್ ಇವೆಲ್ಲ ನಿವಾರಣೆ ಆಗಬೇಕಾದ್ರೆ ಈ ರೀತಿ ಹೆಬ್ಬಳನ್ನು ಮಡಚಿ ಮಂಡೂಕಾಸನ ಮಾಡಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಸ್ವಲ್ಪ ನಮ್ಮ ಎದೆ ತೊಡೆಗೆ ತಾಗಬೇಕು. ಭಾಳಷ್ಟು ಮಂದಿ ಹೊಟ್ಟಿದ್ದವ್ರಿಗೆ ಆಗೋದಿಲ್ಲ. ಅವ್ರು ನಿಧಾನ ಮಾಡ್ತಾ ಮಾಡ್ತಾ ಬೇಲಿ ಮಾಡೋದ್ರಿಂದ ಎದೆಗೆ ತೊಡೆಗೆ ತಾಗ್ತಾರೆ. ಈ ರೀತಿ ಮಾಡ್ತಾರೆ. ಈ ರೀತಿ ಎಡ ಹಸ್ತದ ಕಿಬ್ಬೊಟ್ಟೆಯಲ್ಲಿ ಇಟ್ಕೊಂಡು ನಿಧಾನ ಮಿಂಚನ್ನು ಬಿಡ್ತಾ ಬರಬೇಕು. ಈ ರೀತಿ ಮಾಡಬೇಕು. ಈಗ ಗೋಮುಖಾಸನ ಮಾಡೋಣ. ಈ ರೀತಿ ಕುಂತಬೇಕು. ಎಡ ಹಸ್ತದ ಮೇಲೆ, ಎಡ ಪಾದದ ಮೇಲೆ ಹಿಂಬಳದ ಮ್ಯಾಗ ಕೊಂಡಿರ್ಬೇಕು. ಈ ರೀತಿನ ಸಪೋರ್ಟ್ ತಗೋಬೇಕು. ಯಾವ ಕಾಲ ಮೇಲ್ಗಡೆ ಆ ಕೈನ ಮೇಲ್ಗಡೆ ಎತ್ತಬೇಕು. ಎರಡು ಹಿಂದ್ಗಡೆ ಕೈಗೂ ಲಾಕ್ ಹೋಗ್ಬೇಕು. ನಮ್ಮ ಕುತ್ತಿಗೆ ಹಿಂದ್ಗಡೆ ಇರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ನೋಡಿ, ಇದನ್ನು ಮಾಡೋದ್ರಿಂದ ಕುತ್ತಿಗೆ ನೋವುಗಳು ಸ್ಪಂಡಲಿಸಿಸ್ ಅಂತಾರಲ್ಲ, ಪಟ್ಟ ಆಗ್ತಿರ್ತಾರೆ, ಅವರು ಇದನ್ನು ಮಾಡೋದ್ರಿಂದ ಕುತ್ತಿಗೆ ನೋವುಗಳ ನಿವಾರಣೆ ಆಗ್ತದೆ. ಕಣ್ಣುಗಳನ್ನು ಮುಚ್ಚಿ ನಮ್ಮ ಶರೀರದ ಬಿಗಿತವನ್ನು ಗಮನಿಸಬೇಕು. ರಿವರ್ಸ್. ಈಗ ಶಶಾಂಕಾಸನ ಮಾಡೋಣ. ಈ ರೀತಿ ಇದನ್ನು ಮಾಡೋದ್ರಿಂದ ಯಾರ ಮಾನಸಿಕವಾಗಿ ಬಳಲುವವರಿಗೆ, ಮಾನಸಿಕ ಸ್ಥಿತಿಯನ್ನ ಕಳ್ಕೊಂಡಿರ್ತಾರಲ್ಲ, ಅವ್ರಿಗೆ ಈ ಆಸನ ಭಾಳ ಒಳ್ಳೆಯ ಆಸನ. ಬೇಜಾರಾದಾಗ, ಏನೋ ಭಾಳ ಬೇಸರಿಕೆ ಆದಾಗ ಮತ್ತು ಮನಸ್ಸಿಗೆ ಏನೋ ಗೊಂದಲಮಯ ಆದಾಗ ಈ ಆಸನವನ್ನು ಹೆಚ್ಚೆಚ್ಚಿಗೆ ಮಾಡ್ತಾ ಇರ್ಬೇಕು. ಮಾಡೋದ್ರಿಂದ ಶಾಂತಿ ಸಿಗ್ತದೆ. ನೋಡಿ, ಎಷ್ಟು ಶಾಂತ ಅನಿಸ್ತದೆ. ಈ ರೀತಿ ಈಗ ಕಪಾಲಭಾತಿ ಏನು ಮಾಡೋಣ. ಕಪಾಲಭಾತಿ ಅಂತಂದ್ರೆ ಉಸಿರನ್ನ ಹೊರಗಡೆ ಬಿಡೋದು, ಉಸಿರು ತಗೊಳಂಗಿಲ್ಲ. ಒಂದು 10 ಸಲ ಮಾಡೋಣ. ಹೊಟ್ಟೆ ಒಳಗಡೆ ಹೋಗ್ಬೇಕು. ಎರಡೂ ಮೂಗಿಂದ ಉಸಿರ ಬರ್ತಾ ಇರಬೇಕು. ಇದನ್ನ ಟೆಸ್ಟ್ ಮಾಡಬೇಕು, ಸರಿ ಆಕತಿಲ್ಲೋ ಪ್ರಯೋಗ ಅದು. ಇದನ್ನ ನೀವು ಕಂಟಿನ್ಯೂ ಮಾಡೋದಲ್ಲ. ಹೊಟ್ಟೆ ಒಳಗೆ ಹೋಗ್ಬೇಕು, ಎರಡೂ ಮೂಗಿಂದ ಉಸಿರ ಹೊರಗೆ ಬರಬೇಕು. ಇದನ್ನು ಮಾಡಬೇಕು. ಆಮೇಲೆ ವಾಯು ಮುದ್ರೆಯಲ್ಲಿ ಕೂತಿರ್ಬೇಕು. ಬೆನ್ನುರಿ ನೇರವಾಗಿರ್ಬೇಕು. ಇದನ್ನ 5 ನಿಮಿಷ, 10 ನಿಮಿಷ, 15 ನಿಮಿಷ, 20 ನಿಮಿಷ. ಬಹಳಷ್ಟು ಅಸ್ತಮಾ ಈ ಕೊರೋನಾ ಸಮಯದಲ್ಲಿ ಹೆಚ್ಚೆಚ್ಚಿಗೆ ಮಾಡೋದ್ರಿಂದ ನಿಮಗೆ ಯಾವದ ಹೃದಯದ ತೊಂದರೆಗಳು ಮತ್ತು ಶ್ವಾಸೋಚ್ಛ್ವಾಸದ ತೊಂದರೆಗಳು ಯಾವುದೂ ಬರುವುದಿಲ್ಲ. ಆದರೆ ಇದನ್ನು ದಿನಾಲೂ ಮಾಡ್ತಾ ಇರಬೇಕು. ಅದ ನಂತರ ಸೂಕ್ಷ್ಮ ವ್ಯಾಯಾಮಗಳು ಮಾಡೋದು. ಈ ರೀತಿ ಆಮೇಲೆ ರಿವರ್ಸ್ ಮಾಡೋದು. ಆಮೇಲೆ ಈ ರೀತಿ ಮಾಡೋದು. ಆಮೇಲೆ ರಿವರ್ಸ್.
ಸುಮಾರು ನಮಗೆ ರಾಮದೇವ್ ಗುರುಜಿಯವರು 8 ಪ್ರಾಣಾಯಾಮಗಳನ್ನು ಕೊಟ್ಟಾರ. ಅವೆಲ್ಲ ನಾವು ಈ ಆನ್ಲೈನ್ದಲ್ಲಿ ಎಲ್ಲ ಹೇಳೋಕ್ಕಾಗೋದಿಲ್ಲ. ಸ್ವಲ್ಪ ಶಾಂಪಲ್ ಹೇಳ್ತೈತೆ. ರೆಗ್ಯುಲರು ನಾವು ಯೋಗ ಕ್ಲಾಸ್ ತೊಗೊಂಡಾಗ ಅವೆಲ್ಲ 8 ಪ್ರಾಣಾಯಾಮಗಳನ್ನ, ಕಠಿಣ ಆಸನಗಳನ್ನು, ಮತ್ತು ನಿಮಗೆ ಯಾವುದೇ ರೋಗಗಳಿಗೆ ಸಪ್ರೇಟ್ ಆಸನಗಳದಾವೆ. ಆ ಆಸನಗಳನ್ನು ನಮ್ಮ SKH ಯೋಗ SKH ಅತನಿ ಯೂಟ್ಯೂಬ್ದಲ್ಲಿ ನೀವು ನೋಡ್ಬೋದು. ಈಗ ಅನ್ಲೋಮ್ ವಿಲೋಮ್ ಮಾಡೋಣ. ಎಡಗಡೆದ ಉಸಿರು ತಗೊಳ್ಳೋದು, ಹಾಗೇ ನಿಲ್ಲಿಸೋದು, ಬಲಗಡೆ ಬಿಡೋದು, ಮತ್ತು ಬಲಗಡೆಯಿಂದ ಉಸಿರನ್ನ ತೆಗೆದುಕೊಳ್ಳೋದು, ಮತ್ತು ಖಾಲಿ ಹೊಟ್ಟೆಲಿ ನಿಲ್ಲಿಸೋದು, ಮತ್ತು ಉಸಿರನ್ನ ಬಿಡೋದು. ಅದಕ್ಕೆ ಪೂರಕ, ಕುಂಭಕ, ರೇಚಕ, ಬಾಹ್ಯ ಕುಂಭಕ ಪ್ರಕಾರ ಉಸಿರಾಟವನ್ನು ಮಾಡಬೇಕು. ಈ ರೀತಿ ಮಾಡಬೇಕು. ಸಮಯದ ಅಭಾವದಿಂದ ಈ ರೀತಿ 8 ಪ್ರಾಣಾಯಾಮಗಳ 2 ಪ್ರಾಣಾಯಾಮಗಳ ಬಗ್ಗೆ ತಿಳಿಸ್ಕೊಟ್ಟೆವು. ಈಗ ಉದ್ಗೀತ ಓಂಕಾರ, ಈಗ ಭ್ರಾಮರಿ ಮಾಡೋಣ. ಈಗ ಉದ್ಗೀತ ಓಂಕಾರವನ್ನು ಮಾಡೋಣ. ನಿಧಾನ 2 ಕೈಗಳನ್ನು ತೆಗೆದುಕೊಂಡು ಕೈಗಳನ್ನು ಉಜ್ಜಿ ಕಣ್ಣಾಡಿಸಿ ಈಗ ಶಾಂತಿ ಪಾಠವನ್ನು ಮಾಡೋಣ. गुरुर्ब्रह्मा गुरुर्विष्णु गुरुर्देवो महेश्वरः 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 गुरुर्दे
ಭಾಗವಹಿಸಿದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಧನ್ಯವಾದಗಳು. ಮತ್ತೆ ನಾಳೆ 6:30 ಗಂಟೆಗೆ ನೀವು ಮನೆಯಲ್ಲೇ ಕುಳಿತು ಆನ್ಲೈನ್ ಮೂಲಕ SK ಫ್ಲ್ಯಾಪ್ನವ್ರು ಫೇಸ್ಬುಕ್ದಲ್ಲಿ ನೋಡ್ಬೋದು. ದಿನಾಲು 6:30 ಗಂಟೆಗೆ ಪ್ರಾರಂಭ ಆಗ್ತದೆ. ನೀವು ಹೆಚ್ಚಿಗೆ ಕಲಿಬೇಕಾದ್ರೆ ಇಲ್ಲಿ ಬರ್ಬೋದು, ಇಲ್ಲ ಅಂದರೆ ಅಲ್ಲೇ ಮನೆಯಲ್ಲಿ ಕುಳಿತು ಯೋಗ ಮಾಡಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಯೋಗ ಮಾಡೋದ್ರಿಂದ ನಿರೋಗಿ ಆಗ್ತೀರಿ, ಸದಾ ಸುಖಿಯಾಗಿರ್ತೀರಿ. ಮುಂಜಾನೆ ಒಂದು ಅರ್ಧ ತಾಸು ಯೋಗ ಪ್ರಾಣಾಯಾಮ ಧ್ಯಾನ ಮಾಡೋದ್ರಿಂದ ಇಡೀ ದಿವಸ ನೀವು ಲವಲವಿಕೆಯಿಂದ ಆನಂದವಾಗಿರ್ತೀರಿ. ಯೋಗ ಮಾಡಿ ಆನಂದವನ್ನು ಪಡೆದುಕೊಳ್ಳಿ. ಧನ್ಯವಾದ.